ನಮಸ್ತೆ. ನಮಸ್ತೆ ರೀ. ನಿಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ನಮ್ಮ ಹೆಸರು ವಿನಾಯಕ್ ಸುಂಕದ್ ಅಂತ ಹೇಳ್ರಿ. ಹ್ಞೂ ಸರ್. ನಾವು ಬೀಟ್ ಫಾರೆಸ್ಟ್ ಆಗಿ ಕೆಲಸ ಮಾಡ್ತಿದ್ವಿ ಅರಣ್ಯ ಇಲಾಖೆಯಲ್ಲಿ. ಹ್ಞೂ. ಕಳೆದ ಒಂದು 4-5 ವರ್ಷ, ಒಂದು 5 ವರ್ಷ ನಾವು ನಾಗರಹೊಳೆಯಲ್ಲಿ ಕೆಲಸ ಮಾಡಿದ್ದೀವಿ. ಹಾಂ ಸರ್. ಒಂದು 4 ವರ್ಷದಿಂದ ಕಾತೂರು ರೇಂಜಲ್ಲಿ ಕೆಲಸ ಮಾಡ್ತಿದ್ದೀವಿ. ಒಂದು 10 ವರ್ಷ ಸರ್ವಿಸ್ ನಮ್ಮದು ಕಂಪ್ಲೀಟ್ ಆಗಿರುತ್ತೆ. ಹೌದು ಸರ್. ನಮ್ಮ ಕೊಲೀಗ್ ಅಂತ ಹೇಳಿದ್ರು. ಹೌದು ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ವೀರೇಶ್ ಅಂತ ಹೇಳಿ. ಹೌದು ಸರ್. ಆಕ್ಚುಲಿ ವೀರಪ್ಪ ಚಂದ್ರಾಪಟ್ಟಣ ಅಂತ ಹೇಳಿ. ಹಾಂ ಸರ್. ಎಲ್ಲರೂ ಇಲ್ಲಿ ವೀರೇಶ್ ಅಂತ ಹೇಳಿ ಕರೀತಾರೆ. ಹೌದು ಸರ್. ನಾವು 8 ವರ್ಷ ಆಯ್ತು ಡಿಪಾರ್ಟ್ಮೆಂಟಿಗೆ ಬಂದು ಅರಣ್ಯ ಇಲಾಖೆಗೆ ಬಂದು. ಹಾಂ ಹಾಂ. 2018ರಲ್ಲಿ ಜಾಯ್ನ್ ಆದ್ವಿ. ಹಾಂ ಸರ್. ಒಂದು 6 ವರ್ಷ ನಾವು ದಾಂಡೇಲಿಯಲ್ಲಿ ಕೆಲಸ ಮಾಡಿದ್ವಿ, ಹೌದು. ರೆಗ್ಯುಲರ್ ರೇಂಜ್. ಹಾಂ ಹಾಂ. ಆದ ನಂತರ ನಾವು ಇಲ್ಲಿ ಕಾತೂರು ರೇಂಜಿಗೆ 1 ವರ್ಷ ಆಯ್ತು ಟ್ರಾನ್ಸ್ಫರ್ ಆಗಿ. ಹೌದು ಸರ್. ಸರಿ ಸರ್. ಹಾಂ ಸರ್, ಹೆಂಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್? 10 ವರ್ಷ ಆಯ್ತು ಅಂತ ನಮಗೆ. 10 ವರ್ಷ ಚೆನ್ನಾಗಿರ್ತದೆ ಎಕ್ಸ್ಪೀರಿಯನ್ಸ್. ಒಂದಂದ್ರೆ ನಾವು ಎರಡು ಪಾರ್ಟಲ್ಲಿ 2 ವಿಂಗಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಹೌದು ಸರ್. ಒಂದು ನಮ್ಮ ಇಲಾಖೆಯಲ್ಲಿ ಈಗ ಆಲ್ಮೋಸ್ಟ್ ಈಗಂತೂ ವೈಲ್ಡ್ ಲೈಫು, ಟೆರಿಟೋರಿಯಲ್ಲು, ಹಾಂ ಸರ್. ಮತ್ತು ಈ ಥರ ಡಿವೈಡ್ ಇರೋ ಹೊತ್ನ್ಯಾಗ ಎರಡರಲ್ಲಿ ಒಂದು ನಾಗರಹೊಳೆ ವೈಲ್ಡ್ ಲೈಫಲ್ಲಿ ಕೆಲಸ ಮಾಡಿದ್ವಿ ಒಂದು 4-5 ವರ್ಷ. ಅಲ್ಲಿಂದ ಸರ್ವಿಸ್ ಮುಗಿಸ್ಕೊಂಡು ನಮ್ಮ ಊರು ಹತ್ರ ಆಗತ್ತೆ ಅಂತ ಹೇಳಿ ವಾಪಸ್ ಇಲ್ಲೇ ಚಂದ್ರ ಸರ್ಕಲ್ನಾಗ ಕಾತೂರು ರೇಂಜಿಗೆ ಬಂದೇವಿ. ಚಾಯ್ಸ್ ಪೋಸ್ಟಿಂಗ್ ಅಂತ? ಚಾಯ್ಸ್ ಪೋಸ್ಟಿಂಗ್ ಅಲ್ಲಿಂದ ಇಲ್ಲಿಗೆ ಬರೋಣ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದೇವೆ. ಸರಿ ಸರ್. ಹೆಂಗಿತ್ತು ಆ ಪೋಸ್ಟಿಂಗ್ ಈ ಪೋಸ್ಟಿಂಗ್ ಕಂಪೇರ್ ಮಾಡಿ? ಡಿಫ್ರೆಂಟ್, ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆಂಟ್. ಹೌದ್ರಿ. ಅದಕ್ಕೂ ಅಲ್ಲಿ ಸರ್ವಿಸು ಪ್ರಾಣಿಗಳ ಜೊತೆಗೆ, ಹೌದು. ಇಲ್ಲಿ ಸರ್ವಿಸು ಮನುಷ್ಯರ ಜೊತೆಗೆ. ಹೌದ್ರಿ. ಸರಿ ಸರಿ ಸರಿ. ಸರ್, ಈಗ ಹೊಸದಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾರು ಜಾಯ್ನ್ ಆಗ್ಬೇಕಂತ ನಿಂತಿರ್ತಾರಲ್ಲ, ನೀವು ಯಾವ ಥರ ಬಂದಿದ್ರಿ ಈಗ 10 ವರ್ಷದ ಹಿಂದೆ? ಈಗ ಯಾರು ಹೊಸದಾಗಿ ಜಾಯ್ನ್ ಆಗ್ಬೇಕಂತ ನಿಂತಿರ್ತಾರಲ್ಲ ಅವ್ರಿಗೆ ಯಾವ ರೀತಿ ಕಾಂಪಿಟೇಷನ್ ಆಗಲಿ ಅಥವಾ ಬರೋ ಪ್ರೊಸೆಸ್ ಆಗಲಿ, ಜಾಯ್ನ್ ಆಗೋ ಪ್ರೊಸೆಸ್ ಆಗಲಿ, ಅದೆಲ್ಲ ಹೆಂಗೈತಿ ನಿಮ್ಗೇನಾರ ಗೊತ್ತಿದ್ರೆ ಹೇಳಿ ಸರ್. ಅಂದ್ರೆ ಈಗ ನಮ್ಮಲ್ಲಿ ನೋಡ್ರಿ, ಈಗ ವಾಚ್ಮ್ಯಾನ್ ಆಗಲಿ, ಬೀಟ್ ಫಾರೆಸ್ಟ್ ಆಗಲಿ, DRF ಆಗಲಿ, RF ಆಗಲಿ, SAF ಆಗಲಿ, DF ಆಗಲಿ ಎಲ್ಲ ನೇಮಕಾತಿನ ಅದಾವ್ರಿ. ಹೌದ್ರಿ. ಎಲ್ಲ ನೇಮಕಾತಿ ಆದವು. ವಾಚ್ಮ್ಯಾನ್ ಆಗಿ ಅಪಾಯಿಂಟ್ ಆಗ್ಬೇಕಪ್ಪ ಅಂತಂದ್ರೆ ಮಿನಿಮಮ್ 10th ಪಾಸ್ ಆಗಿರ್ಬೇಕು ರೀ. ಬೀಟ್ ಫಾರೆಸ್ಟಾಗಿ ಕೆಲಸ ಮಾಡ್ಬೇಕಂದ್ರೆ ಮಿನಿಮಮ್ PUC ಪಾಸ್ ಆಗಿರ್ಬೇಕು. ಅದ್ರ ಮೇಲ್ಗಡೆ ಎಲ್ಲರೂ DRF ಆಗಲಿ, RF ಆಗಲಿ, ಯಾವುದೇ ಹುದ್ದೆಗಳು ನೇಮಕಾತಿ ಆಗ್ಬೇಕಂದ್ರೂ ಕೂಡ ಮಿನಿಮಮ್ BSc ಮುಗಿಸಿರ್ಬೇಕು. BSc ಅಥವಾ BSc ಫಾರೆಸ್ಟ್ರಿ ಮುಗಿಸಿರ್ಬೇಕು. ಈಗ ಎನಿ ಅದರ್ ಡಿಗ್ರಿ ನಡೆಯಂಗಿಲ್ಲ? ಎನಿ ಅದರ್ ಅಂದ್ರೆ ಈ ಆರ್ಟ್ಸ್ ನಡೆಯೋದಿಲ್ರಿ. ಎನಿ ಅದರ್ BSc ಸ್ಪೆಸಿಫಿಕ್ BSc ಫಾರೆಸ್ಟ್ರಿ ಆಗಿರ್ಬೇಕು ಅಥವಾ BSc ಅಥವಾ ಅದರ್ ದೆನ್ ನಾನ್ ಫಾರೆಸ್ಟ್ರಿ ಆದ್ರೂ ನಡೆಯುತ್ತೆ. ಬಟ್ BSc ಅಂತೂ ಕಂಪಲ್ಸರಿ ಆಗಿರಲೇಬೇಕು. ಹೌದು ಸರ್. ನೀವು ಯಾವ ಎಕ್ಸಾಮ್ ಅಂದ್ರೆ ಅಟೆಂಡ್ ಮಾಡಿದ್ರಿ? ಕಾಲ್ಫಾರ್ಮ್ ಮಾಡಿರ್ತಾರಲ್ಲ? ಕಾಲ್ಫಾರ್ಮ್ ಮಾಡಿರ್ತಾರೆ. ಕಾಲ್ಫಾರ್ಮ್ ಮಾಡಿದಾಗ ವಾಚ್ಮ್ಯಾನ್ ಪೋಸ್ಟ್ ಆಗಲಿ, ಬೀಟ್ ಫಾರೆಸ್ಟ್ ಪೋಸ್ಟ್ ಆಗಲಿ, DRF ಪೋಸ್ಟ್ ಆಗಲಿ, ಯಾವುದೇ ಹುದ್ದೆ ಆಗಲಿ, ಈ ಹುದ್ದೆ ಅಂತ ಸರ್ಕಾರದ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಯಾವುದೇ ಇಲಾಖೆ ಆಗಲಿ ಇಂತಿಷ್ಟು ಹುದ್ದೆಗಳು, ಈ ಹುದ್ದೆಗಳು ಅಂತ ಕಾಲ್ಫಾರ್ಮ್ ಆಗ್ತವೆ. ಅದಕ್ಕೆ ಆದ ವಿದ್ಯಾರ್ಹತೆ ಫಿಕ್ಸ್ ಮಾಡಿರ್ತಾರ. ಅದಕ್ಕೆ ಆದಂತ ವಯೋಮಿತಿ ಫಿಕ್ಸ್ ಮಾಡಿರ್ತಾರ. ಫಿಸಿಕಲ್ ಮಾನದಂಡಗಳು ಹಿಂಗಿರ್ಬೇಕಂತ ಇರ್ತೈತಿ. ಅದಾದ ನಂತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. ಅದಕ್ಕೆ ಯಾವ ತರ ಅಂದ್ರೆ ಪ್ರತಿಯೊಂದು ಹುದ್ದೆಗಳಿಗೂ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಇರ್ತೈತಲ್ಲ, ಆ ಪ್ರೊಸೀಜರ್ ಅಂತೂ ಇದ್ದೇ ಇರ್ತೈತ್ರಿ. ಈಗ ನಮ್ದೆಲ್ಲ ಬೀಟ್ ಫಾರೆಸ್ಟ್ ಆಗಿ ಮೊದಲೆಲ್ಲ ಬೀಟ್ ಗಾರ್ಡ್ ಅಂತಿತ್ತು ನಮ್ದು, ಅರಣ್ಯ ರಕ್ಷಕ ಅಂತಿತ್ತು. ಈಗ ಬೀಟ್ ಫಾರೆಸ್ಟ್ ಗಸ್ತು ಅರಣ್ಯ ಪಾಲಕ ಅಂತೇಳಿ ಹುದ್ದೆ ಡಿಸಿಗ್ನೇಷನ್ ಚೇಂಜ್ ಮಾಡಿದ್ದಾರೆ ಈಗ. ಬಟ್ ಸೆಲೆಕ್ಷನ್ ಪ್ರೊಸೀಜರ್ ಸೇಮ್. ಹೆಂಗಪ್ಪ ಅಂತಂದ್ರೆ ಮೊದಲು ನಮ್ದು PUC ಮೇಲೆ ನೇಮಕಾತಿ, ಎನಿ PUC, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಮೊದಲು ಅಪ್ಲಿಕೇಶನ್ ಹಾಕಿ ಅಂತಾರ. ಅಪ್ಲಿಕೇಶನ್ ಹಾಕಿದ್ರೊಳಗಡೆ 1:20 ಕಟಪ್ ಬಿಡ್ತಾರೆ ನಮ್ದು. ಏನ್ ರ್ಯಾಂಕ್ ವೈಸ್ ಏನ್ PUC ಅವ್ರ ರ್ಯಾಂಕ್ ಇರ್ತದಲ್ಲ, ಅದ್ರ 1:20 ಚೇಂಜ್ ಆಗಿರ್ತದೆ ಸರ್ ಅದು ಪ್ರತಿ ವರ್ಷ? ಈಗ ಈ ಸದ್ಯ ಯಾವ್ದು ಚೇಂಜ್ ಆಗಿಲ್ಲ. ಹೌದ್ರಿ. 1:20 ಕಟಪ್ ಬಿಡ್ತಾರ. 1:20 ಕಟಪ್ ಬಿಟ್ಟಾದ್ಮೇಲೆ ಆ 1:20 ಏನ್ ಸೆಲೆಕ್ಷನ್ ಶೀಟ್ ಬರ್ತದಲ್ಲ, ಆಮೇಲೆ ಅದ್ರೊಳಗಡೆ ಬಂದಿದ್ದನ್ನ ಏನ್ ಮಾಡ್ತಾರ, ಫಿಸಿಕಲ್ ಮಾಡ್ತಾರ. ಫಿಸಿಕಲ್ ಮುಗಿಸ್ಕೊಂಡ್ರ ಫಿಸಿಕಲ್ ಕ್ವಾಲಿಫೈಡ್ ಆದವ್ರಿಗೆಲ್ಲ ಎಕ್ಸಾಮ್ ಮಾಡ್ತಾರ. ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಎಕ್ಸಾಮ್ ಇರ್ತೈತಿ. ಆ ಎಕ್ಸಾಮ್ ಅಲ್ಲಿ ಬಂದಿರೋ ಮಾರ್ಕ್ಸ್ ಮತ್ತು ನಮ್ಮ PUC ರಿಸಲ್ಟ್ ಅಲ್ಲಿರೋ 50% ಹಿಡ್ಕೊಂಡು ಒಂದು ರ್ಯಾಂಕ್ ಲಿಸ್ಟ್ ಮಾಡ್ಕೊಂಡು ಸೆಲೆಕ್ಷನ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಅದು ಸೆಲೆಕ್ಷನ್ ಪ್ರೊಸೀಜರ್. ಅದಾದ್ಮೇಲೆ ಟ್ರೈನಿಂಗ್ ಇರುತ್ತೆ. ಸೆಲೆಕ್ಷನ್ ಆದವ್ರಿಗೆಲ್ಲ ಟ್ರೈನಿಂಗ್ ಇರ್ತೈತಿ. ಟ್ರೈನಿಂಗ್ ಮುಗಿಸ್ಕೊಂಡಾದ್ಮೇಲೆ ಫೀಲ್ಡ್ಗೆ ಡ್ಯೂಟಿ ಇರ್ತದೆ. ಅದೆಲ್ಲ ಎಷ್ಟು ವರ್ಷ ಇರ್ತದೆ ಸರ್? 9 ತಿಂಗಳು ಇರುತ್ತೆ ರೀ ಟ್ರೈನಿಂಗ್ ಪೀರಿಯಡ್. 9 ವರ್ಷ. 9 ತಿಂಗಳು ಇರುತ್ತೆ. ಸರಿ. ಅದರಲ್ಲಿ 9 ತಿಂಗಳಲ್ಲೇ ನಮ್ಮ ಫೀಲ್ಡ್ಗೆ ಸಂಬಂಧಪಟ್ಟಂತ ಫಾರೆಸ್ಟ್ ಲಾ ಆಗಿರ್ಬೋದು, ಅಥವಾ ಫಾರೆಸ್ಟ್ ಇಂಜಿನಿಯರಿಂಗ್ ಆಗಿರ್ಬೋದು, ಇಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಒಂದು ವೆಪನ್ ಟ್ರೈನಿಂಗ್ ಇರ್ಬೋದು, ಎಲ್ಲ ಇನ್ಕ್ಲೂಡಿಂಗ್ 9 ತಿಂಗಳಲ್ಲಿ ಎಲ್ಲವನ್ನು ಕಲಿಸಿ ಹೊರಗಡೆ ಬಿಡ್ತಾರೆ. ಮತ್ತಿದು ಬೇರೆ ಸ್ಟೇಟ್ ಗೌರ್ಮೆಂಟ್ ನೌಕರಿ ಹೋಲಿಸಿದ್ರೆ ಸರ್, ಇದು ಕಾಂಪಿಟೇಷನ್ ವೈಸ್ ಆಗಲಿ ಅಥವಾ ನಿಮ್ಮ ವರ್ಕಿಂಗ್ ಕಂಡೀಷನ್, ವರ್ಕಿಂಗ್ ಎನ್ವಿರಾನ್ಮೆಂಟ್ ಇದಕ್ಕೆಲ್ಲ ಹೋಲಿಸಿದ್ರೆ ನಿಮ್ಗೆ ಏನಾರ, ನೀವು ಅಂದ್ರೆ ಪಬ್ಲಿಕ್ ಡೀಲಿಂಗ್ ಎಲ್ಲ ಇರ್ತದೆ ನಿಮ್ದು, ನೋಡಿರ್ತೀರಿ.
ಬೇರೆ ಬೇರೆ ನೌಕರಿ ಎಲ್ಲ ಮಾಡೋರನ್ನ ನೋಡಿರ್ತೀರಿ, ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್. ನಿಮ್ದು ಯಾವ ರೀತಿ ಐತಿ ಕಾಂಪಿಟೇಷನ್ ವೈಸ್ ಆಗಲಿ ಜಾಯಿನ್ ಆಗುವಾಗ, ಆಮೇಲೆ ಜಾಯಿನ್ ಆದಮೇಲೆ ನಿಮ್ದು ಹೆಂಗೆ ವರ್ಕಿಂಗ್ ಕಂಡೀಷನ್ ಅದೆಲ್ಲ ಹೆಂಗಿರುತ್ತೆ ಇಲ್ಲಿ ಒಳಗೆ? ಇಲಾಖೆ ಮತ್ತು ಮನುಷ್ಯರ ಮಧ್ಯೆ ಎಲ್ಲ ಇಲಾಖೆಗಳು ಇಲಾಖೆ ಮತ್ತು ಸರ್ವಿಸ್ ಕೊಡೋದು ಇಲಾಖೆ ಮತ್ತು ಪಬ್ಲಿಕ್ ಮಧ್ಯೆ. ಬಟ್ ಈಗ ನಮ್ಮ ಇಲಾಖೆ ಮಾತ್ರ ಸ್ವಲ್ಪ ಅದ್ರ ಮಧ್ಯೆ ಇಲಾಖೆ ಮತ್ತು ಜನರ ಮಧ್ಯೆ ನಾವು ಬಂದು ನಿಂತ್ಕೊಂಡಂಗೆ. ಅಂದ್ರೆ ಈಗ ನಮ್ಗೆ ಜಂಗಲ್ ಜೊತೆಗೆ ಡೀಲಿಂಗ್ ಜಾಸ್ತಿ. ಅದ್ರ ಜೊತೆಗೆ ಮತ್ತೆ ಜನರ ಜೊತೆನೂ ಡೀಲಿಂಗ್ ಇರ್ತದೆ. ಇದು ಇರ್ತದೆ. ಹೆಂಗಪ್ಪ ಅಂತಂದ್ರೆ ಜನಗಳಿಗೆ ಎಲ್ರಿಗೂ ನಾವು ಬರೀ ನೋ ಅನ್ನೋದ್ರಲ್ಲೇ ಇರ್ತೀವಿ. ಕೆಲವ್ರ ಕಡೆ ರಿಯಾಕ್ಷನ್ ಬರ್ತಿರ್ತತಿ, ಅಂದ್ರೆ ಜಂಗಲ್ ಜೊತೆ ರಿಯಾಕ್ಷನ್ ಬರಲ್ಲ, ಜನರ ಜೊತೆ ರಿಯಾಕ್ಷನ್ ಬರ್ತಿರ್ತತಿ. ಸರ್, ಈಗ ಮೊದ್ಲೇನ್ ಪೋಸ್ಟಿಂಗ್ ಇದ್ರಲ್ಲ ನೀವು ಮೈಸೂರು ಕಡೆ ಅಂದ್ರಲ್ಲ ಸರ್, ಅಲ್ಲಿ ನಿಮ್ದು ವರ್ಕಿಂಗ್ ಯಾವ ತರ ಇತ್ತು, ಏನೇನ್ ಕೆಲಸ ಮಾಡ್ತಿದ್ರಿ, ಅಲ್ಲೇ ನಿಮ್ ಜವಾಬ್ದಾರಿಗಳು ಏನೇನಿದ್ವು? ಇಲ್ಲಿ ಈ ಪ್ರದೇಶಕ್ಕೆ ಬಂದ್ಮೇಲೆ, ಇದು ಕಾತೂರ್ ಅಲ್ಲ ಸರ್, ಇಲ್ಲಿ ಕಾತೂರಿಗೆ ಬಂದ್ಮೇಲೆ ಇಲ್ಲಿ ನಿಮ್ದು ವರ್ಕ್ ರಿಲೇಟೆಡ್ ಏನೇನೆಲ್ಲ ನಿಮ್ಗೆ ಇದು ಅದಾವು, ಜವಾಬ್ದಾರಿಗಳು ಅದಾವು ನಿರ್ವಹಿಸಕ? ಇಲ್ಲಿ ಅಂತಂದ್ರೆ ಈಗ ಅಲ್ಲಿಗೂ ಇಲ್ಲಿಗೂ ಅಂತಂದ್ರೆ ಹೋಲಿಕೆ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ವೈಲ್ಡ್ ಲೈಫ್ ಅಲ್ಲಿ ಇದ್ರಿ, ನಾಗರಹೊಳೆ ವೈಲ್ಡ್ ಲೈಫ್ ಅಲ್ಲಿ. ಅದ್ ಹೆಂಗಪ್ಪ ಅಂತಂದ್ರ ಪೂರ್ತಿ ಈಗ ನಾವು ಕರಿತೀವಲ್ಲ, ಹೆಂಗ ಈಗ ಮನುಷ್ಯ ಹೆಣ್ಮಕ್ಳಿಗೆ ಆಭರಣಗಳು ಅಂದ್ರೆ ಬಹಳ ಇಷ್ಟ ಅಂತ ಕರಿತೀವಲ್ಲ, ಹಂಗ ಅರಣ್ಯಕ್ಕ ನಮ್ಗೊಂಥರ ಪ್ರಾಣಿಗಳು ಅಂದ್ರ ಅಷ್ಟು ಇಷ್ಟ ಅಂತ. ಅದತ್ರ ಅಲ್ಲಿ ಡ್ಯೂಟಿನೂ ಹಂಗ ಒಂಥರ ಪ್ರತಿನಿತ್ಯ ಪ್ರಾಣಿಗಳ ಜೊತೆಗೆ ಇರ್ಬೇಕು. ಪ್ರತಿನಿತ್ಯ ಮಾನವ ಪ್ರಾಣಿ ಸಂಘರ್ಷ ಏನ್ ನಡೀತಾ ಇರ್ತೈತಲ್ಲ, ಅದನ್ನ ನಾವು ನೋಡ್ತಾ ಇರ್ತೀವ್ರಿ ಅಲ್ಲಿ. ಇವತ್ತು ಅಂದ್ರೆ ನಾಗರಹೊಳೆ ಜಂಗಲ್ ಹೆಂಗಿತ್ತು ಅಂತಂದ್ರೆ ಎಲ್ಲಾ ಪ್ರಾಣಿಗಳು, ಹುಲಿ ಆಗ್ಲಿ, ಚಿರತೆ ಆಗ್ಲಿ, ಕರಡಿ ಆಗ್ಲಿ, ಆನೆಗಳಾಗ್ಲಿ, ಇವನ್ ಕಾಡು ಹಂದಿಯಿಂದನೂ ಕೂಡ ಮನುಷ್ಯರಿಗೆ ಸಮಸ್ಯೆಗಳಾಗಿದ್ದು, ತೊಂದರೆಗಳಾಗಿದ್ದು ಉಂಟಲ್ಲಿ. ಅವನ್ನೆಲ್ಲ ನೋಡ್ತಾ, ಅವನ್ನೆಲ್ಲ ಅದ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ, ಅಂದ್ರೆ ಇವನ್ ಏನ್ ಪಬ್ಲಿಕ್ ಏನು ವಿಚಾರ ಮಾಡ್ತಾ ಇದಲ್ಲ, ಅರಣ್ಯ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಅಂದ ತಕ್ಷಣ ಫಾರೆಸ್ಟ್ ನ ನೋಡದೇ ಇರೋ ಜನ ಏನ್ ಥಿಂಕ್ ಮಾಡ್ತಾರಲ್ಲ, ಆ ಡ್ಯೂಟಿ ಅಲ್ಲಿ ಇತ್ರಿ ಅಲ್ಲಿ. ಅಲ್ಲಿ ಆ ಡ್ಯೂಟಿ ಅದಲ್ಲಿತ್ತು, ಅದನ್ನ ಅಲ್ಲಿ ಮಾಡಿದ್ವಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರ ಸ್ವಲ್ಪ ಪ್ರಾಣಿಗಳ ಡೆನ್ಸಿಟಿ ಕಡಿಮೆ, ಮನುಷ್ಯರ ಜೊತೆಗೆ ಗುದ್ದಾಟ ಬಾಳ ಆಕೈತಿ ಇಲ್ಲಿ. ಹಂಗಾಗಿ ಅದಕ್ಕೂ ಇದಕ್ಕೂ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್. ಅಲ್ಲಿ ಮನುಷ್ಯರ ಜೊತೆ ಗುದ್ದಾಟ ಆಗುತ್ತೆ. ಹೆಂಗಪ್ಪ ಅಂದ್ರೆ ನಮ್ಮ ಪ್ರಾಣಿಗಳಿಂದ ತೊಂದರೆ ಆಕತಿ, ಆ ತೊಂದರೆ ಆಗುತ್ತಲ್ಲ ಅಂತ ಹೇಳಿ ನಾವು ಮನುಷ್ಯರ ಜೊತೆ ಇದು ಮಾಡೋದು ಜಾಸ್ತಿ ಆಕತಿ. ಬಟ್ ಇಲ್ಲಿ ಹಂಗಲ್ಲ, ಸ್ವಲ್ಪ ಕಳ್ಳತನಗಳು ನಡೀತಿರ್ತಾವು, ಸ್ವಲ್ಪ ಅದರಿಂದಾಗಿ ಸ್ವಲ್ಪ ಹಂಗ ಮನುಷ್ಯರು ಮತ್ತು ಕಾಡ ಮಧ್ಯೆ ಇಂಟ್ರಾಕ್ಷನ್ ಆಗ್ತಾನೆ ಇರ್ತೈತಿ. ಆ ತರದ್ ಮನುಷ್ಯರ ಜೊತೆಗೆ ಇಲ್ಲಿ ಗುದ್ದಾಟ ಈ ತರ ಆಗುತ್ತೆ. ಸರ್, ಕಾಡು ಪ್ರಾಣಿಗಳಿಂದ ಈಗ ಯಾರಿಗಾರ ರೈತರು ಇರ್ತಾರಲ್ಲ, ಅವ್ರಿಗೆ ಸಮಸ್ಯೆ ಆಕೈತಿ, ಬೆಳೆಗಳಿಗೆ ಅದೆಲ್ಲ ಏನಾರ ಹಾನಿ ಆಯ್ತು ಅಂತಂದ್ರೆ ಅದಕ್ಕೆ ಅವರು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಮಾಡ್ಬೇಕು, ಅಥವಾ ಬೇರೆ ಯಾವ್ದಾರ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಐತ್ರಿ ನಮ್ಗೆ ಬೆಳೆ ಪರಿಹಾರ ನೀವು ಕೊಡಿಸ್ರಿ, ಕಾಡು ಪ್ರಾಣಿಗಳಿಂದ ಹಿಂಗಾಗೈತಿ ಅಂತ? ಕಾಡು ಪ್ರಾಣಿಗಳಿಂದ ಏನಾದ್ರೂ ಮನುಷ್ಯರಿಗೆ ತೊಂದರೆ ಆಗಲಿ, ಬೆಳೆಗೆ ತೊಂದರೆ ಆಗಲಿ, ನಮ್ಮ ಡಿಪಾರ್ಟ್ಮೆಂಟ್ ಅನ್ನ ಪರಿಹಾರ ಕೊಡ್ತದೆ. ಹೌದು ಸರ್, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಪರಿಹಾರ. ಮತ್ತೀಗ ಅರಣ್ಯ ಈಗ ಅಭಿವೃದ್ಧಿ ಪಡಿಸ್ಲಿಕ್ಕೆ ಬೇರೆ ಬೇರೆ ಗಿಡ ಮರಗಳನ್ನೆಲ್ಲ ನೆಡ್ತಿರ್ತೀರಿ ನೀವು. ಪ್ರತಿ ವರ್ಷನೂ ನಿಮ್ಗೆ ಏನೇನ್ರ ಬೇರೆ ಬೇರೆ ಸ್ಕೀಮ್ ಬರ್ತಿರ್ತಾವೆ. ಇಂಥವು ಏನಾರ ಪರ್ಟಿಕ್ಯುಲರ್ ಸ್ಕೀಮ್ ಏನಾರ ಅದಾವ, ಸಾರ್ವಜನಿಕರಿಗೂ ಅದರಿಂದ ಸೌಲಭ್ಯ ಏನಾರ ಸಿಗ್ತತೆ ನಿಮ್ಮ ಡಿಪಾರ್ಟ್ಮೆಂಟಿಂದ? ಅಥವಾ ನೀವು ಬರೀ ನಿಮ್ಗೆ ಏನು ಸ್ಪೆಸಿಫಿಕ್ ಆಗಿ ಮೊದಲಿಂದ ಡಿಫೈನ್ ಆಗಿರ್ತೈತಲ್ಲ ಫಾರೆಸ್ಟ್ ಏರಿಯಾ ಅಂತಂದು, ಅಲ್ಲೇ ನೀವು ನಿಮ್ದು ಏನ ಇದ್ರೂ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತಂದು ಏನಾರ ನಿಮ್ಗೆ ಸೂಚನೆ ಇರ್ತೈತಿ? ಹಂಗಿಲ್ರಿ, ಜಂಗಲಲ್ಲಿ ಬೆಳೆಸೋ ಅಭಿವೃದ್ಧಿ ಕೆಲಸನೂ ಅವು ನಾನಾ ಯೋಜನೆ ಒಳಗಡೆ ಆಗ್ತಾ ಇರ್ತೈತ್ರಿ. ಮತ್ತು ಅದ್ರ ಜೊತೆಗೆ ನಾನ್ ಫಾರೆಸ್ಟ್ ಏರಿಯಾ ಅಂತಂದ್ರೆ ಈ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಅರಣ್ಯ ಬೆಳಿಬೇಕು, ಅದರಿಂದನ ನಾವು ಅರಣ್ಯ ಅಭಿವೃದ್ಧಿ ಆಕೈತೆ ಅನ್ನೋ ಉದ್ದೇಶದಿಂದ ಸುಮಾರು KAP ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಹೇಳಿ ನಮ್ಮ ಇಲಾಖೆಯಿಂದ ಈಗ ಸಸಿಗಳನ್ನ ಕೊಡ್ತಾ ಇದ್ದಾರೆ. ಹೌದು ಸರ್, ಕಂಟಿನ್ಯೂ ಕೊಡ್ತಾರೆ, ಪ್ರೋತ್ಸಾಹನೂ ಕೊಡ್ತಾರೆ. ಅದರಲ್ಲಿ ಒಂದೊಂದು ಸಸಿಗೆ ಪ್ರತಿ ವರ್ಷ 3 ವರ್ಷ ಮೇಂಟೆನೆನ್ಸ್ ಅಂತೇಳಿ 33 ರೂಪಾಯಿ ಅಂತ ಹೇಳಿ ದುಡ್ಡು ಕೊಡ್ತಾರ್ರಿ. ಅಂದ್ರೆ ಸಸಿನೂ ಕೊಡ್ತೀವಿ, ಅಂದ್ರೆ ಸಸಿ ಫ್ರೀಯಾಗಿ ಕೊಟ್ಟು ಮತ್ತೆ ದುಡ್ಡುನು ಕೊಡ್ತೀವಿ ನೀವು? ಸಸಿ ಫ್ರೀಯಾಗಿ ಕೊಟ್ಟು ಅವು ಹಚ್ಚಿದ್ರಪ್ಪ ಅಂತಂದ್ರೆ ಅದರಿಂದ ಎಷ್ಟು ಪ್ರತಿ ವರ್ಷನೂ 3 ವರ್ಷನೂ ಸಸಿಗಳನ್ನ ನೋಡಿ ಹೋಗಿ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಇಷ್ಟು ಸಸಿ ಉಳಿದಿತ್ತಪ್ಪ ಅಂತಂದ್ರೆ 100 ಸಸಿ ಉಳಿದವು ಅಂತಂದ್ರೆ ಈ ವರ್ಷ ಎಷ್ಟು ಉಳಿದವು, 100ಕ್ಕೆ 100 ಉಳಿದವು ಅಂತಂದ್ರೆ ಪ್ರತಿ ಒಂದು ಸಸಿಗೂ 33 ರೂಪಾಯಿ ಅಂತ 100 ಸಸಿಗೆ ದುಡ್ಡು. ನೆಕ್ಸ್ಟ್ ಇಯರ್ಸ್ ಹೋದಾಗ ಒಂದು 80 ಸಸಿ ಉಳಿದಿತ್ತು, 80 ಸಸಿಗೆ 33 ರೂಪಾಯಿ ಅಂತ ದುಡ್ಡು. ನೆಕ್ಸ್ಟ್ ನೆಕ್ಸ್ಟ್ ಇಯರ್ 3ನೇ ವರ್ಷ ಮೇಂಟೆನೆನ್ಸ್ಗೆ ಹೋಗಿ 75 ಉಳಿದ್ರೆ 75ಕ್ಕೆ 33 ಅಂತ ದುಡ್ಡು ಅಂತ ಈ ತರ 3 ವರ್ಷ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತೇಳಿ ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಹೌದು ಸರ್, ಇಷ್ಟು ಒಳ್ಳೆ ಯೋಜನೆ ಇದ್ರು ಯಾರು ನಿಮ್ಗೆ ರಿಯಲ್ ಆಗಿ ಅನಿಸ್ತತೆ? ಯಾರು ಚಂದಾಗಿ ಇದನ್ನ ಬೆನಿಫಿಟ್ ತಗೋತಾರೆ? ಸುಮಾರು ಜನ ರೈತರು ತಗೋತಾರೆ.
ಆದ್ರೆ ತಗೊಳ್ಳೋದು ಏನಾಗ್ಬಿಟ್ಟತಿ ಇತ್ತೀಚೆಗೆ ಬರೀ ಅಡಿಕೆ ತೋಟಕ್ಕೆ ಸುತ್ತಲಿ ಹಚ್ಚಾಕ್ ತಗೊಳ್ಳೋದು, ಹಾ 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 ಅರಣ್ಯ ಬೆಳೆಸ್ಬೇಕು ಅಂತ ತಗೊಳ್ಳೋರ ಸಂಖ್ಯೆ ಸ್ವಲ್ಪ ಕಡಿಮೆ ಐತಿ. ಹಾ ಹಾ ಹಾ. ಬರೀ ಅಡಿಕೆ ಆ ಉದ್ದೇಶದಿಂದ ಆದ್ರೂ ತಗೊಂಡ್ ಹಚ್ತಾರಲ್ಲ ಅನ್ನೋದಕ್ಕೆ ಹಾ. ಖುಷಿ ಪಡ್ಬೇಕು. ಹೌದ್ರಿ ಹೌದು. ಯಾವ್ದೋ ಅವ್ರ ತೋಟ ಚೆನ್ನಾಗತ್ತೆ ಅನ್ನೋ ಉದ್ದೇಶದಿಂದ ಆದ್ರೂ ಸಸಿಗಳನ್ನ ತಗೊಂಡು ಹಚ್ತಾರಲ್ಲ ಅನ್ನೋದಕ್ಕೆ ಖುಷಿ ಪಡ್ಬೇಕು. ಇಂತಿಷ್ಟು ಜಾಗ ಈಗ ಒಂದ್ 5 ಎಕರೆ ಐತಿ ಅಂತಂದ್ರೆ ಒಂದ್ 10 ಗುಂಟೆ ನಾವು ಕಾಡು ಬೆಳೆಸ್ಬೇಕು ಅಂತ ಆ ರೀತಿ ಯಾರು ತಗೊಳಲ್ಲ. ಕಡಿಮೆ, ಬಹಳ ಕಡಿಮೆ. ಎಲ್ಲೋ ಓನ್ ವೈಯಕ್ತಿಕವಾಗಿ ಅದ್ ಇಂಟ್ರೆಸ್ಟ್ ಇದ್ದವ್ರು ಎಲ್ಲೋ ಬೆಳೆಸ್ಬೇಕು. ನಾನು 10 ಎಕರೆ ಹೊಲ ಐತಿ ಅಂತ ಅರ್ಧ ಎಕರೆ ಜಂಗಲ್ ಬೆಳೆಸ್ತೀನಿ. ಬಟ್ ಜಂಗಲ್ ಬಿಟ್ಟೋರ್ ಅದಾರ, ಹಸ್ತೋರಿಲ್ಲ. ಜಂಗಲ್ ಒಂಥರ ಅವ್ರ ಜಮೀನ ಜಂಗಲ್ ತರ ಮಾಡ್ಕೊಂಡು ಕೈ ಬಿಟ್ಟೋರ್ ಅದ. ಅದ್ ಏನ್ ಬೆಳಿತೈತಿ ಅದ್ ಬೆಳಿಲಿ ಅಂತ ಬೆಳಕರ್ಲಿ ಜಂಗಲ್ ಕೈ ಬಿಟ್ಟೋರ್ ಅದಾರ. ಒಂದಾನೊಂದ್ ಟೈಮ್ನಾಗ ಸರ್ ಬೀಜ ಬಿದ್ದು ಮೊಳತು ಆಮೇಲೆ ಬೆಳೆದು ಈಗ ಹೆಮ್ಮರ ಆಗಿರ್ತಾವ ಸರ್. ಇಲ್ಲಿ ಯಾರು ಬೀಜ ಬಿತ್ತನೆಯನ್ನು ಮಾಡಲ್ಲ, ಉದುರಿ ಬಿದ್ದಿರ್ತಾವು. ಅವು ಸಸಿ ಮೊಳತು ಬೆಳೆಯೋ ಟೈಮ್ನಾಗನು ಯಾರು 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಇಂತಿಷ್ಟು ವರ್ಷ ಮಿನಿಮಮ್ ನೀರ್ ಹಾಕ್ಬೇಕು ಅಂತಂದು ಯಾರು ಕಾಡ್ನಾಗ ಹಾಕಂಗೂ ಇಲ್ಲ ಸರ್ ನೀರು. ಅಂದ್ರೂ ತನ್ನ ತಾನಾಗಿನೇ ಬೆಳೆದು ಉಳ್ಕೊಂಡು ಇಲ್ಲಿವರೆಗೂ ಕಾಡು ಉಳಿಸ್ಕೊಂಡ್ ಬಂದೈತಿ ತನ್ನ ತಾನ. ಈಗ ರೈತರು ಇಷ್ಟೆಲ್ಲ ಕಷ್ಟ ಪಡ್ತಾರ ಸರ್. ತಮ್ಮ ಹೊಲದೊಳಗ ಒಂದ್ ಸಸಿ ನೆಡ್ತಾರ, ಅದನ್ನ 3-4 ವರ್ಷ ಪಾಲನೆ ಪೋಷಣೆ ಮಾಡಿ ಆಮೇಲೆ ಅದ್ರಲಿಂದ ಉತ್ಪನ್ನನ ಎಕ್ಸ್ಪೆಕ್ಟ್ ಮಾಡ್ತಾರ. ಅದು ಏನ್ ರೀಸನ್ ಅಂತ ಸರ್ ಇಲ್ಲಿ? ಅದ್ ಕಾಡು ತನ್ನ ತಾನ ಇಷ್ಟು ಬೆಳೆಸ್ಕೊಳಕ ಉಳಿಸ್ಕೊಳಕ ಕಾರಣ ಏನು? ನೀವು ಅಬ್ಸರ್ವ್ ಮಾಡ್ದಂಗೆ ಇಷ್ಟು ವರ್ಷ ನೀವು ನೋಡಿರ್ತೀರಿ, ನಿಮ್ಗೆ ಏನಾರ ಒಂದು ಕಂಡಿರ್ತತಿ. ಈಗ ಅರಣ್ಯವನ್ನ ಅದೇ ಆಗಿ ನ್ಯಾಚುರಲ್ ಆಗಿ ಅದೇನು ರೀಜನರೇಷನ್ ಆಗ್ತಾ ಇರ್ತೈತಿ. ಅದ್ರದ್ದು ಪ್ರೊಸೆಸಿಂಗ್ ಸೈಕಲ್ ಏನಿರುತ್ತಲ್ಲ ಅದ್ರದ್ದು ಅದು ಕಂಟಿನ್ಯೂ ತಾನು ಮಾಡ್ತಾನೆ ಇರ್ತೈತಿ. ಅದು ಅಂದ್ರೆ ಮರ ಸಣ್ಣದಿರ್ತ ಸಸಿ ಇರ್ತೈತಿ, ಸಸಿ ಆಗತ್ತೇನೆ ಮರ ಆಗ್ತೈತಿ, ಮರ ಆಗಿಂದ ಬೀಜಗಳು ಮತ್ತೆ ಅಲ್ಲೇ ಬೀಳ್ತಾವು. ಅಲ್ಲಿಂದ ಯಾವುದೇ ಅದಕ್ಕೆ ಡಿಸ್ಟರ್ಬೆನ್ಸ್ ಇರಲ್ಲ. ಇದನ್ನ ಅರಣ್ಯ ಇಲಾಖೆ ಏನ್ ಸಂರಕ್ಷಣೆ ಮಾಡ್ತೈತೆ, ನೋಟಿಫೈಡ್ ಫಾರೆಸ್ಟ್ ಅಂತ ಏನಿರ್ತೈತಲ್ಲ, ಆ ಸಂರಕ್ಷಣೆ ಮಾಡುವಂತ ಪ್ರದೇಶದಲ್ಲಿ ಯಾವುದೇ ಮಾನವನ ಹಸ್ತಕ್ಷೇಪ ಕಮ್ಮಿ ಇರುತ್ತೆ. ಹಸ್ತಕ್ಷೇಪ ಕಮ್ಮಿ ಇದ್ದಾಗ ಏನಾಗ್ತೈತಿ, ಆಟೋಮೆಟಿಕ್ಲಿ ನಮ್ಗೆ ನ್ಯಾಚುರಲ್ ರಿಸೋರ್ಸ್ ಸಿಕ್ಕಾಪಟ್ಟೆ ಸಿಗ್ತಾವ. ಗೊಬ್ಬರ ಆಗ್ಲಿ, ಆಮೇಲೆ ಎಲ್ಲಾ ತರದ ಪ್ರಭೇದದ ಸಸಿಗಳು ಇರೋದ್ರಿಂದ ಎಲ್ಲಾ ಪ್ರಭೇದ ಸಸಿಗಳದ ಎಲೆಗಳು ಭೂಮಿಗೆ ಬೀಳ್ತಾವು. ಆದ ನಂತರ ಇಲ್ಲಿ ಯಥೇಚ್ಛವಾಗಿ ಎರೆಹುಳು, ಗೆದ್ಲು ಇವೆಲ್ಲ ಒಳ್ಳೆ ಹ್ಯೂಮಸ್ ಅನ್ನ ರೆಡಿ ಮಾಡ್ತಾವು. ಹಿಂಗಾಗಿ ಇಲ್ಲಿ ಯಾವುದೇ ರೀತಿ ಸರ್ಕಾರಿ ಗೊಬ್ಬರವನ್ನ ಬಳಸುವುದಿಲ್ಲ ನಾವು. ಇದು ನ್ಯಾಚುರಲ್ಲೇ ಗೊಬ್ಬರ, ನ್ಯಾಚುರಲ್ ಆಗೇ ಸಸಿ ಬೆಳಿತಾವು. ಒಂದು ಗಾದೆ ಮಾತಿದಲ್ಲ, ಓಣಿ ಮಕ್ಕಳು ಬೆಳೆದಾವು ಅಂತೇಳಿ, ಓಣ್ಯಾಗಾಡಿದ ಮಕ್ಕಳು ಬೆಳಿತಾವು ಅಂತ ಹೇಳ್ತಾರಲ್ಲ, ಹಂಗೆ ಇವ್ರಿಗೆ ಯಾವುದೇ ರೀತಿ ಇದಕ್ಕೆ ಪೋಷಣೆ ಇರೋದಿಲ್ಲ. ಅವು ತನ್ನಿಂದ ತಾನೇ ಬೆಳಿತಾ ಇರ್ತಾವು. ಯಾವುದೇ ಅದಕ್ಕೆ ಸ್ಪೆಷಲ್ ಕೇರ್ ಅಂತೇಳಿ ನಾವು ತಗೊಂಡ್ ಮಾಡೋದಿಲ್ಲ. ಆಟೋಮೆಟಿಕ್ಲಿ ಅದು ನ್ಯಾಚುರಲ್ ಸೈಕಲ್ ಅದೊಂಥರ. ಈಗ ಬೀಜ ಆಗ್ತೈತಿ, ಬೀಜ ಮತ್ತೆ ಗಿಡದಿಂದ ಉದುರ್ತೈತಿ, ಮತ್ತೆ ನೆಲಕ್ಕೆ ಬೀಳ್ತೈತಿ. ಅದನ್ನ ಆದಿಷ್ಟಾಗಿ ಒಂದಿಷ್ಟು ಸಸಿಗಳು ಬೆಳಿತಾವು. ಆದ ನಂತರ ನಮ್ಮಲ್ಲಿ ಸಾವಿರಾರು ಜಾತಿಯ ಪಕ್ಷಿ ಪ್ರಭೇದಗಳದಾವು. ಅವೆಲ್ಲಾ ಪ್ರಭೇದಗಳು ಹಣ್ಣನ್ನ ತಿಂತಾವು. ಹಣ್ಣನ್ನ ತಿಂದ ಹಣ್ಣನ್ನ ಡೈಜೆಸ್ಟ್ ಮಾಡ್ಕೊಂಡು ಬೀಜವನ್ನ ಹಿಕ್ಕೆ ರೂಪದಲ್ಲಿ ಹಾಕ್ತಾವು. ಅದರಿಂದನೂ ಸಿಕ್ಕಾಪಟ್ಟೆ ನಮ್ಗೆ ಅರಣ್ಯ ಅಭಿವೃದ್ಧಿ. ಆಮೇಲೆ ನಮ್ಮಲ್ಲಿ ದಾಂಡೇಲಿಯಲ್ಲಿ ಹಾರ್ನ್ಬಿಲ್ ಅಂತಿದೆ. ಹಾರ್ನ್ಬಿಲ್ ಹಕ್ಕಿ ಸುಮಾರು 60 ಪ್ರಭೇದದ ವಿವಿಧ ಜಾತಿಯ ಹಣ್ಣುಗಳನ್ನ ತಿನ್ನುತ್ತದೆ. 60 ಜಾತಿ ಹಣ್ಣುಗಳನ್ನ ತಿಂದು ಅದನ್ನ ಪರಿಸರ ಮಿತ್ರ, ಈಗ ರೈತ ಮಿತ್ರ ಎರೆಹುಳು ಹೆಂಗಲ್ಲ, ಪರಿಸರ ಮಿತ್ರ ಅಂದ್ರೆ ಅದು ಹಣ್ಣನ್ನ ತಿಂದು ಬೀಜವನ್ನ ಅದು ಪ್ರಸರಣ ಮಾಡೋದಕ್ಕಿನ್ನ ಅದನ್ನ ರೆಡಿ ಮಾಡ್ತೈತೆ. ಅದ ಇನ್ನೇನು ಅದು ಈಗ ನಾವು ಬೀಜವನ್ನ ಯಾವ